2 ವರ್ಷದಿಂದ ಅದು ನಿಲ್ತಾ ಇದೆ. ಅದಾಗಬಾರದು ಅನ್ನೋದು ನಮ್ಮ ಉದ್ದೇಶ ಬಂಧುಗಳೇ ಇವತ್ತು. ಹಾಗಾಗಿ ಇವತ್ತು ಅಡಿಕೆ ಬೆಳೆಗಾರರ ಸಮಾವೇಶವನ್ನ ನಮ್ಮ ವಾಸಿಂ ರಾಮಚಂದ್ರ ಭಟ್ರು ಅವರ ನೇತೃತ್ವದ ತಂಡ ಬಹಳ ಚೆನ್ನಾಗಿ ಹೋರಾಟವನ್ನು ಮಾಡೋ ಮೂಲಕ ಎಲ್ಲ ಭಾಗದಲ್ಲಿ ಹೋಗಿ ಸಂಘಟನೆ ಮಾಡೋ ಮೂಲಕ ಈ ರೈತರ ಈ ಸಮಾವೇಶವನ್ನ ಯಶಸ್ವಿಗೊಳಿಸಿದ್ದಾರೆ. ಇವತ್ತು ಬಹಳ ಖುಷಿ ಆಗತ್ತೆ. ಕೇಂದ್ರ ಸಚಿವರು ಬಂದ್ರು, ರಾಜ್ಯ ಸಚಿವರು ಬಂದ್ರು, ಮತ್ತೆ ನಮ್ಮ MP ಅವರು ಬಂದ್ರು, ಪಕ್ಕದ MP ಅವರು ಬಂದ್ರು. ಇವೆಲ್ಲ ಯಾಕಂದ್ರೆ ನಮ್ಮ ರೈತರ ಪರವಾಗಿ ಧ್ವನಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ನಾನು ಬೇರೆ ಏನು ಕೇಳುವುದಿಲ್ಲ. ಅದರ ಜೊತೆಗೆ ಮೊನ್ನೆ ಬಹಳಷ್ಟು ಅನಾಹುತಗಳಾಯ್ತು. ಹಿಂದಿನ ಸಾರಿ ಮಳೆ ಇರಲಿಲ್ಲ, ಬರಗಾಲ ಬಂತು. ಆವಾಗ ಅಡಿಕೆ ತೋಟಗಳು ಬಹಳಷ್ಟು ಹಾನಿ ಆಯ್ತು. ಈ ವರ್ಷ ಮಳೆ ಬಂತು 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 30 ವರ್ಷದ ಇತಿಹಾಸದ ಮಳೆ ಈ ವರ್ಷ ಬಂದು ಹೊಡೆದು ಇಡೀ ನಮ್ಮ ರೈತರ ತೋಟ ಎಲ್ಲ ಹಾಳಾಗಿ ಹೋಯ್ತು, ಸರ್ವನಾಶ ಆಗಿ ಹೋಯ್ತು. ಇವತ್ತು ನಮ್ಮ ಮಿನಿಸ್ಟ್ರಿಗೆ ಹೋಗಿ ಹೇಳಿದ್ರೆ ತೋಟದಲ್ಲಿ ಕೊಳೆ ರೋಗ ಬಂದಿದೆ ಅಂದಾಗ ಆಯ್ತು ಬ್ರದರ್ ಮಾಡ್ತೀನಿ ಅಂತಾರೆ. ಅವಾಗ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಕೊಳೆ ರೋಗಕ್ಕೆ ಏನು ಈಗ ಸುಮಾರು 17 ಕೋಟಿ ಏನು ಕೊಟ್ಟಿದ್ದೀನಿ ಅಂತ ನೀವಲ್ಲ ಮಂತ್ರಿಗಳು, ತೋಟಗಾರಿಕೆ ಮಂತ್ರಿಗಳು. ಮೊದಲ ನಿಮ್ ಬಗ್ಗೆ ಹೇಳಿದ್ದಲ್ಲ, ಮತ್ತೆ ನೀವು ತಪ್ಪು ತಿಳ್ಕೊಬಿಟ್ಟಿದ್ದೀರಿ. ಮತ್ತೆ ಅದಲ್ಲ, ತೋಟಗಾರಿಕೆ ಮಂತ್ರಿಗಳು ಅವ್ರಿಗೆ ಪಾಪ ಅವ್ರಿಗೆ ಏನಾಗಿದೆ, ಈ ಮಂತ್ರಿಗಳು ಕೊಡ್ಬೇಕಾದ್ರೆ ಯೋಚನೆ ಮಾಡ್ಬೇಕು. ಫಾರೆಸ್ಟ್ ಇಲಾಖೆ ಅಂದ್ರೆ ಯಾರಿಗೆ ಕೊಡ್ಬೇಕು? ಫಾರೆಸ್ಟ್ ಎಲ್ಲಿದೆ ಅಂತವ್ರಿಗೆ ಇಲಾಖೆ ಕೊಡು. ಅಡಿಕೆ ಬೆಳೆಗಾರ ಎಲ್ಲಿದ್ದಾರೆ ಅಂತವ್ರಿಗೆ ತೋಟಗಾರಿಕೆ ಕೊಡ್ಬೇಕು. ಇವ್ರಿಗೆ ಗೊತ್ತಿಲ್ಲ. ಸರಿ ಹಿಂದಿನ ಸರಿ ಹಂಗೆ ಆಗಿದೆ. ಅದ್ಯಾರ ಕೇಂದ್ರ ಮಂತ್ರಿ ಅಡಿಕೆ ಅಂದ್ರೆ ಏನಂತ ಗೊತ್ತಿಲ್ಲ, ಇದಕ್ಕೆ ಯಾ ಹೇ ಅನ್ನಂತೆ, ಅದು ಗೊತ್ತಿಲ್ಲ. ಅದು ಹಾನಿಕಾರಕ ಅಂದ್ರೆ ಅದು ಹೋಯ್ತಲ್ಲಿ ಅಲ್ಲಿಗೆ. ಹಂಗೆ ಆ ಮಂತ್ರಿಗಳಿಗೆ ಗೊತ್ತಿರ್ಬೇಕದು. ಅದು ಗೊತ್ತಿಲ್ಲ ಪರಿಸ್ಥಿತಿ ಹಿಂಗಾದ್ರೆ ನಮ್ಮ ರೈತರು ನೇಣಾಕುವಂತ ಪರಿಸ್ಥಿತಿ ಬಂದ್ಬಿಡ್ತದೆ. ಅದಾಗಬಾರ್ದು ಸ್ನೇಹಿತರೆ ಇವತ್ತು. ಹಾಗಾಗಿ ನಾನು ಜಾಸ್ತಿ ಮಾತಾಡುದಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗೋರಖ್ ಸಿಂಗ್ ವರದಿ ಈಗಾಗಲೇ ಹೇಳಿದ್ರು, ಅಕ್ರೆ ಅವರು ಹೇಳಿದ್ರು ಗೋರಖ್ ಸಿಂಗ್ ವರದಿ ಆಗ್ಬೇಕು ಅಂತೇಳಿ. ಖಂಡಿತ ಆಗ್ಬೇಕು. ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಕೇಂದ್ರ ಸರ್ಕಾರದ ದೇಶದ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ 1,75,000 ಕೋಟಿಯನ್ನ ರೈತರ ಪರವಾಗಿ ಇಟ್ಟರು ಅವರು. ಆದ್ರೆ ಗೋರಖ್ ಸಿಂಗ್ ವರದಿ ಆದ್ರೆ ನಮ್ಮ ಬೆಳೆಗಾರರಿಗೆ ಅನುಕೂಲ ಆಗ್ಬಹುದು. ಅದನ್ನು ಸಹ ಮಾನ್ಯ ಮಂತ್ರಿಗಳು ಅದನ್ನ ಪರಿಗಣಿಸಬೇಕಂತೇಳಿ ಅವರ ವರದಿಯಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲವನ್ನ ಇಟ್ಕೊಂಡು ನಮ್ಮ ರೈತರ ಪರವಾಗಿ ನಾವೆಲ್ಲರೂ ಮಾಡುವಂತೆ ಆಗ್ಬೇಕು. ರಾಜ್ಯ ಸರ್ಕಾರಕ್ಕೆ ಏನೇನು ಸಲಹೆ ಬೇಕು ನಾನು ಮಧು ಬಂಗಾರಪ್ಪ ಇವತ್ತೇ ಹೇಳ್ತೀವಿ. ಅದು ಮುಖ್ಯಮಂತ್ರಿಗಳಾಗ್ಲಿ ಯಾರೇ ಇರಲಿ, ಅವರ ಪರವಾಗಿ ನಿಂತ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ದೊಡ್ಡ ಧ್ವನಿಯಾಗಿ ನಿಮಗೆ ಸಪೋರ್ಟ್ ಕೊಡ್ತೀವಿ. ನೀವು ಕೇಂದ್ರ ಸರ್ಕಾರದವರು ನಮ್ಮ ರೈತರಿಗೆ ಸಪೋರ್ಟ್ ನಮ್ಮ ಎಲ್ಲರೂ ಸೇರಿ ಮಾಡೋಣ. ಒಟ್ಟು ರೈತರ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಮಾತನ್ನು ಹೇಳಿ ನನ್ನ ಇವತ್ತು ಈ ಅಧ್ಯಕ್ಷತೆಯನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಇರಬೇಕು ಅಂತ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.